ವ್ಲಾಗ್ ಗಾಯ್ಸ್. ಸೊ ಇದು ಡೇ 2 ಪ್ರೆಸೆಂಟೇಷನ್ ನಡೀತಾ ಇದೆ ನಮ್ಮ ಕಾಲೇಜಲ್ಲಿ. ಸೊ ಫಸ್ಟ್ ದಿನ ಮುಗೀತು, ಇವಾಗ ಸೆಕೆಂಡ್ ಡೇದ್ದು ಪೇಪರ್ ಪ್ರೆಸೆಂಟೇಷನ್ ಇದೆ. ಸೊ ಇವಾಗ ಊಟದ ಟೈಮ್ ಆಗಿದೆ ಗೈಸ್. ನನಗೆ ವ್ಲಾಗ್ ಮಾಡೋದೇ ಮರ್ತೋಗಿತ್ತು. ಏನದು ಬ್ರೇಕ್ ಕೊಟ್ಟಿದ್ರು 10 ಮಿನಿಟ್ಸು ಟೀ ಕುಡಿಯೋಕ್ಕೆ ಅಂತ. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ನಾನು ಸ್ವಲ್ಪ ಹೊರಗಡೆ ಏನೋ ಇದು ಕೆಲಸ ಇತ್ತು ಅಂತ ಹೊರಗಡೆ ಬಂದೆ. ಸೊ ಇವಾಗ ಮತ್ತೆ ಹೋಗಿ ಕೇಳಬೇಕು ಗೈಸ್. ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. ಇವಾಗ ಊಟದ ಸಮಯ. ಸೊ ಇವಾಗ ಎಲ್ಲ ಊಟ ಮಾಡಿಕೊಂಡು ಮತ್ತೆ ಒಂದು ಸ್ಕಿಟ್ ಇದೆ, ಪ್ರೋಗ್ರಾಮ್ ಇದೆ, ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಸೊ ನೆನ್ನೆನೂ ಅಷ್ಟೇ ನಾನು ವ್ಲಾಗ್ನ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ ಗೈಸ್. ನೆನಪೇ ಆಗಲಿಲ್ಲ, ಯಾಕಂದರೆ ತುಂಬ ತಿಂಗಳಾಯಿತು ನಾನು ವ್ಲಾಗ್ ಮಾಡಿದೆ. ಸೊ ಹಂಗಾಗಿ ನನಗೆ ಮರ್ತೋಗ್ಬಿಡ್ತು ಗೈಸ್. ಇಟ್ಸ್ ಓಕೆ. ಹಿಂಸೆಗಳನ್ನ ಮಾಡಿದೆ ಇಂದಿನಿಂದ ಕೂಡ ಅನುಭವಿಸ್ತಾ ಬಂದಿರೋದನ್ನ ಅನ್ಕೊಂಡಿದ್ದೀನಿ. ಈಗ ಎಜುಕೇಶನ್ ಮಾಡ್ತಾ ನಾವು ಸಮಾಜದ ಒಟ್ಟಿಗೆ ಇಲ್ಲದೆ ಸಮಾಜದ ಋಣದಲ್ಲಿ ಭಾಗಿಯಾಗಿದ್ದೇವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಯಾವುದಾದ್ರೂ ಒಂದು ಸಂಸ್ಥೆಯ ಜೊತೆಗೆ ನಮ್ಮನ್ನು ಗುರುಸ್ಕೋಬೇಕು. ಯೂನಿಯನ್ ಚೇಂಬರ್ ವೈಯಕ್ತಿಕ ಬೆಳವಣಿಗೆಗೆ ಒಂದು ಸಾಧನವಾಗಿ ಇದು ಸದಸ್ಯರಿಗೆ ನಾಯಕತ್ವ ನಿರ್ವಹಣೆ, ಸಾಮಾಜಿಕ ಕೌಶಲ್ಯವನ್ನು ವೃದ್ಧಿಪಡಿಸಲು ಅವಕಾಶವನ್ನು ನೀಡುತ್ತದೆ ಮತ್ತು ಅದೇ ಸಮಯದಲ್ಲಿ ಅವರ ಸಮುದಾಯಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡುತ್ತದೆ. ನಿರ್ಧಾರ ಮಾಡತಕ್ಕಂಥದ್ದು ಯಾವುದಂದ್ರೆ ಭಾರತದ ಸಂವಿಧಾನ. ಹಾಗೆ ಸಂವಿಧಾನದ ಆರಂಭಿಕ 395 ಆರ್ಟಿಕಲ್ಗಳೇನಿದೆ, ಆರ್ಟಿಕಲ್ಗಳಲ್ಲಿ ವಿಸ್ತೃತವಾಗಿ ನಂತರ ಅದಕ್ಕೆ ಸಂಬಂಧಪಟ್ಟಂತ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದನ್ನು ಆಯೋಜಕರು ತಿಳಿಸ್ತಾರೆ. ಈ ಕೇರಳ ವಹಿಸಿರ್ತಕ್ಕಂಥ ಡಾಕ್ಟರ್ ಮೋಹನ್ ಎಚ್.ಎಸ್. ಅವರು ಅದಕ್ಕೆ ಸಂಬಂಧಪಟ್ಟಂಥ ನಿಬಂಧನೆಗಳನ್ನು ತಿಳಿಸ್ತಾರೆ. ನನ್ನ ಟಾಪಿಕ್ ಅಂದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾಷೆಯ ಪ್ರಭಾವ, ವಿದ್ಯಾರ್ಥಿಗಳಲ್ಲಿ ಭಾಷೆಯ ಪ್ರಭಾವ, ಯಾವ ರೀತಿ ಸಾಮಾಜಿಕ ಮಾಧ್ಯಮಗಳು ಮಾಡಬೇಕಾದ್ರೆ ಮೆರಿಟ್ಸ್ ಜೊತೆಗೆ ಡಿಮೆರಿಟ್ಸ್ ಕೂಡ ಪಾಯಿಂಟ್ ಮಾಡಿದ್ರೆ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಪೇಪರ್ ಆಗ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಸಲಹೆಗಳನ್ನು ನಾನು ಮನಸಾಪೂರ್ವಕವಾಗಿ ಪಾಲಿಸ್ತೀನಿ ಮತ್ತು ಅದು ತುಂಬ ಅತಿ ಪ್ರಮುಖವಾದ ಅಂಶಗಳು ಕೂಡ ನಾನು ಒದಗಿಸಿಕೊಡ್ತೇನೆ. ಥ್ಯಾಂಕ್ಸ್ ನಿಮ್ಮ ಸಲಹೆಗೆ. ಸಮಸ್ಯೆ ಕಡಿಮೆ ಮಾಡುವ ಉದ್ದೇಶದಿಂದ. ಸೊ ನೆಕ್ಸ್ಟ್ ಸ್ಟ್ರೆಂಥೆಡ್ ಕೌಂಟರ್ ಟೆರರಿಸಂ ಮೆಜರ್ಸ್ ಅಂತ ಎಕನಾಮಿಕ್ ಗ್ರೋತ್ ವಯಾ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಎಕ್ಸ್ಪೋರ್ಟ್ಸ್. ಜಗತ್ತು ಏನ್ ಹೇಳ್ತೀನಿ ಅಂದ್ರೆ ನಾವು ಭೌತಿಕತೆಯ ಅಪೌಷ್ಟಿಕತೆ ಒಳಗಾಗಿದ್ದೀವಿ. ಇವತ್ತು ನಿಜವಾಗ್ಲೂ ನೀವು ಹೇಳಿದ್ರೆ ಐ ನೋ ವೆರಿ ವೆಲ್ ಏನಂದ್ರೆ ಮೀಡಿಯಾ ಆಸ್ ಎ ಸರಿಯಾಗಿ ಫಾಲೋ ಮಾಡಿದ್ರೆ ಚೆನ್ನಾಗಿ ಸೊಸೈಟಿ ರನ್ ಆಗ್ತದೆ. ಇವತ್ತು ನಿಜವಾಗ್ಲೂ TRP-ಗೋಸ್ಕರವಾಗಿ ಕೆಲವೊಂದನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ತಗೊಂಡಿದ್ದೇವೆ ಅಲ್ಲ ಸರ್. ನೀವು ರೋಲ್ಸ್ ಹೇಳಿದ್ರೆ ಈ ಅಟ್ ಪ್ರೆಸೆಂಟ್ ರೆಲೆವೆನ್ಸ್ ಆಫ್ ದ ಮೀಡಿಯಾ ಕಾನ್ಸೆಪ್ಟ್. ಬಟ್ ಯಾವಾಗ ಮೊನ್ನೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಸಾಹೇಬ್ ಬಂದಮೇಲೆ ಆ ಒಂದು ಪ್ರಚಾರ ಯೋಜನೆಗಳನ್ನ ಕಂಪ್ಲೀಟ್ಲಿ ತೆಗೆದುಹಾಕಿ ಈ ಥರದ ಲಾಂಗ್ ಟರ್ಮ್ ವಿಷನ್ ತಂದು lack of technology presentations, so I cannot present the picture of this chronology. It will have a better. ಪರಿಸರ ಪರ ಕಾಳಜಿ ಇರ್ತಕ್ಕಂಥವ್ರು ಆಗಿದ್ರೆ ಸೊ ಅಲ್ಲಿ ನೀವು ಹೇಳ್ತಕ್ಕಂಥ ಅಥವಾ ನೀವು ಕೊಡ್ತಕ್ಕಂಥ ಏನಿದೆಯಲ್ಲ ರಿಸಲ್ಟೇ ಅಂತಾರಲ್ಲ ಅದು ತುಂಬ ಬದಲಾವಣೆ ಆಗ್ತಾ ಇತ್ತು. ಇನ್ನೊಂದು ಬಹುಶಃ ತಾವು ಆಯ್ದುಕೊಂಡ 50 ಜನರು ಸಹ ಪರಿಸರ ಊಟವನ್ನು ಕಡೆ ಮಾಡಿದ್ದೀವಿ. ಹಾಗೆ ಅನ್ಯತೆ ಭಾವಿಸಬೇಡಿ, ನಾವೆಲ್ಲರೂ ಒಟ್ಟಿಗೆ ಹೋಗಿ ಊಟ ಮಾಡೋಣ. ಈ ಕಾರ್ಯಕ್ರಮಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ್ದ ಎಲ್ಲರಿಗೂ ಕೂಡ ಬಹಳ ಪ್ರಮುಖವಾಗಿ ಮನವಿ ಮಾಡ್ತಾರೆ. ನೋಡಿ ಇದು ಏನಂತ ಗೊತ್ತಿಲ್ಲ, ಅವಾಗಿಂದ ಬಂದು ಬೀಳ್ತಾ ಇದೆ ನೋಡಿ. 2 ಸಲ ಹಾಕಿದ್ದೀನಿ ಗೈಸ್. ಮತ್ತೆ ನನಗೆ ಏನಂತಾನೆ ಗೊತ್ತಾಗ್ತಿಲ್ಲ. ಇದು ಗೊತ್ತಿಲ್ಲ, ಇವ್ರ ಕೈವಾಡ ಇರ್ಬೋದು ಅದ. ಇದು ಕೈ ತೋರಿಸ್ತಿಂದು ಸಖತ್ ಹಸುವಾಗ್ತಿದೆ. ಫಸ್ಟ್ ಹೋಗಿ ಊಟ ಮಾಡಬೇಕು. ನಾನಷ್ಟೇ ಅಲ್ಲ, ಯಾರು ಇನ್ನೂ ಊಟ ಮಾಡಿಲ್ಲ, ಒಂದು ಸ್ವಲ್ಪ ಜನ ಊಟ ಮಾಡಿದ್ದಾರೆ ಅಷ್ಟೇ. ನೀವೇ ಸುಮ್ಮನೆ
ಇನ್ನೊಂದು ಸ್ವಲ್ಪ ಊಟ ಮಾಡೋಕ್ಕಷ್ಟೇ. ಈ ಅಕ್ಕರು ಅಸಂಭವ ಇರ್ತಾರೆ ವಿಡಿಯೋದಲ್ಲಿ ಮಾಡ್ತಿದ್ದಾರೆ. ಸೊ ಬನ್ನಿ ಫಸ್ಟು ಅಸಭ್ಯ. ಎಸ್, ನನ್ನ ಕನ್ನಡವನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಊಟ ಮಾಡಿದೆ. ಸೊ ಸರ್ಸ್ ಎಲ್ಲ ಅಲ್ಲೇ ಕೂತಿದ್ದಾರೆ ಗೈಸ್. ಎಲ್ಲರೂ ಹೋಗ್ತಿದ್ದಾರೆ ಇವಾಗ ಊಟಕ್ಕೆ. ಫಸ್ಟ್ ಹೋಗಿ ಊಟ ಮಾಡಿಕೊಂಡು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಸೊ ಇವಾಗ ಊಟ ಪ್ಲಾಸ್ಟಿಕ್ ಫ್ರೀ ಝೋನ್ ಅಂದರೆ ಇಲ್ಲಿ ಈ ಝೋನಲ್ಲಿ ಪ್ಲಾಸ್ಟಿಕ್ಗಳು ಫ್ರೀಯಾಗಿ ಸಿಗ್ತವೆ ಅಂತ ಅರ್ಥ. ಓಹ್ ಮೈ ಗಾಡ್, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ಲು ಗೈಸ್. ಊಟ ಆಯ್ತಾ? ಗುಡ್. ಬಟ್ ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಇವಾಗ ನೆಕ್ಸ್ಟ್ ಊಟ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಗೈಸ್, ಓಕೆನಾ? ಸರ್ ನಿಮ್ಮದು ಊಟ? ಓ, ನಮ್ಮನ್ನು ಬಿಟ್ಟೆ ಮಾಡಿಬಿಟ್ರೆ ಸರ್? ಓಕೆ ಸರ್, ಓಕೆ ಸರ್. ಇವಾಗ ಸಪೋರ್ಟ್ಸ್ ಕೊಡಿ. ನನ್ನ ಕೈಯಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ. ಬಜ್ಜಿ ಬಿಸಿ ಇದೆಯಾ? ಬಿಸಿ ಇಲ್ಲ ತಾನೆ? ಬೇಡ ಗೈಸ್, ಬಜ್ಜಿ ಬಿಸಿ ಏನಿದು ಚಟ್ನಿನಾ? ಸುತ್ತೇನಾ ಸರ್? ಬೇಡ ಬೇಡ, ಸ್ವಲ್ಪ ಹಾಕಿ. ಮತ್ತು ಇದಕ್ಕೇನಿಲ್ಲ, ಸ್ವಲ್ಪ ಸಾಕು. ಇದನ್ನು ತಿಂದು ಹಾಕಿಸ್ಕೊತೀನಿ. ಕೂರಕ್ಕೂ ಹೊಡೆದಾಡ್ತಾರೆ ಗೈಸ್ ಇವರು. ನೆಟ್ಟು ಕೂರಕ್ಕೆ ಬರಲ್ಲ. ನಿನ್ನೆ ಹೋಳಿಗೆ ಕೊಟ್ಟಿದ್ದು, ಪಲ್ಯ ಚೈತಿ. ಇವತ್ತು ಚಟ್ನಿ ತಿನ್ನೋಕ್ಕಾಗಲ್ಲ, ಆದರೂ ತಿಂತೀನಿ. ಊಟ ಮಾಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್. ಚೆನ್ನಾಗಿದೆಯಾ? ಹೌದಾ? ಸರ್ ಅವ್ರ ಫಂಕ್ಷನಿಗೆ ಬಂದಿರೋದೇ ಇವತ್ತು ಸರ್. ನೆನ್ನೆ ಬಂದಿಲ್ಲ. ಮಾಡಿ ಬೇಕಾ? ಚೆನ್ನಾಗಿ ಡವ್ ಮಾಡ್ತಾಳೆ ಗೈಸ್ ಇವಳು. ಇಲ್ಲಿ ಕೂತಿದ್ದಾಳಲ್ಲ ನಾನು. ಸೊ ಗೈಸ್, ಆವಾಗಲಿಂದ ನಾನು ಅದೇ ಇದೇನೋ ಬೀಳ್ತಿತ್ತು ಅಂತಲ್ಲ ಇಲ್ಲಿದು. ಅದು ಬೇರೆ ಕೆಲಸ ಮಾಡಿದವ್ರು ಯಾರು ಅಲ್ಲ, ಇಲ್ಲಿ ಕೂತಿದ್ದಾರಲ್ಲ ಇವರೇ. ಅದು ಏನಂದರೆ ಇಲ್ಲಿ ಇದೆಯಲ್ಲ, ಇದನ್ನ ಕಿತ್ತು ನನ್ನ ಮೈ ಮೇಲೆ ಹಾಕ್ತಿದ್ದಾರೆ ಗೈಸ್. ನಾನು ಏನು ಹಾಕ್ತಿದ್ದಾರೆ ಅಂತ ನಾನು ತುಂಬ ಇದೆ. ಸೊ ಒಂದು ಕೈ ನಾನು ವ್ಲಾಗ್ ಮಾಡ್ತಿದ್ದೀನಿ ಗೈಸ್. ಸೊ ಅದಕ್ಕೋಸ್ಕರ ನನ್ನ ಕೈ ಇದೊಂದು ಕೈ. ಇವಾಗ ವಾಪಸ್ ಮತ್ತೆ ಇಸ್ಕೊಂಡು ಇವಾಗ ತಡಿಯೇ ಇವಾಗ ಸೊ ಗೈಸ್ ಇಸ್ಕೊಂಡು ಸರ್ಟಿಫಿಕೇಟ್ ಮತ್ತೆ ವಾಪಸ್ ಇಸ್ಕೊಂಡು ಸೋಮವಾರ ಕೊಡ್ತಾರಂತೆ. ಸೊ ಇನ್ನೂ ಸ್ವಲ್ಪ ಫಿಲಪ್ ಮಾಡೋದಿದೆ ಅಲ್ಲೆಲ್ಲ. ಸೊ ಅದಕ್ಕೆ ನೋಡಣ್ಣ ಎಷ್ಟು ಬೆಳ್ಳದವಳಣ್ಣ, ಯಾವ ಪ್ಯಾಕೆಟ್ ಹಾಲು ಬೂಡಿ ತಾಳೆ ಕೇಳಬೇಕಣ್ಣ, ನೋಡೋಕೆ
ನಮಗೆ ಸ್ಪ್ರೈಟ್ ಕೊಡಿಸಿದ್ದಾರೆ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಫಾರ್ ದಿಸ್. ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್ ಸರ್. ಹೇಗನ್ನಿಸ್ತು ಸರ್? ಖುಷಿ ಆಯಿತಾ? ತುಂಬ ಖುಷಿ ಆಯಿತು ಗಾಯ್ಸ್. ಇವತ್ತಿನ ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು. ಸೊ ಪ್ರೋಗ್ರಾಮ್ ಆದಮೇಲೆ ನಮಗೆ ಇದು ಕೊಟ್ಟಿದ್ದಾರೆ. ನನ್ನ ಚೆಸ್ ಚೆಸ್ ಗಾಯ್ಸ್. ಹೇಗಿತ್ತು? ಸ್ಪ್ರೈಟ್ ಥರನೇ ಇತ್ತು. ಸ್ಪ್ರೈಟ್ ಜೋರಾಗಿದೆ. ಸ್ಪ್ರೈಟ್ ಥರನೇ ಇತ್ತು. ಎಂಡ್ ಗಾಯ್ಸ್, ವ್ಲಾಗ್ನ ಎಂಡ್ ಮಾಡೋ ಸಮಯ. ಹೇಗನ್ನಿಸ್ತು ವ್ಲಾಗ್? ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಾಯ್ ಎವ್ರಿವನ್, ಟೇಕ್ ಕೇರ್. ಸೊ ಗಾಯ್ಸ್, ಸೆಮಿನಾರ್ ಮಾಡೋದಕ್ಕಿಂತ ನಾವು ಫೋಟೋಸು, ವೀಡಿಯೋಸು, ಫೋಟೋಶೂಟ್ಸು ಬರೀ ಇದ್ದೇ ಮಾಡಿದ್ದೇ ಹೆಚ್ಚು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಗಾಯ್ಸ್. ಥ್ಯಾಂಕ್ ಯು.